ಸ್ನಾನದ ಮನೆ ಮಾತ್ರ ಚೆನ್ನಾಗಿರ್ಬೇಕು. ಈ ಚೂಡಿದಾರ್ ಹಾಕಿದಾಗಿಂದ ಇಲ್ಲಿಗೆ ಸ್ವಲ್ಪ ಸಣ್ಣ ಆಗಿದೆ ಗೈಸ್ ನಾನು. ಹಲೋ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಇವತ್ತು ಒನ್ ಸಂಡೇ ಈವ್ನಿಂಗ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಕಾರಲ್ಲಿ ಹೋಗ್ತಾ ಇದ್ರೆ ಒಂದು ಕಡೆ ಸನ್ಸೆಟ್ ಆಗ್ತಾ ಇದೆ. ದಟ್ ಇಸ್ ವಾಟ್ ವಿ ಆರ್ ಸೀಯಿಂಗ್ ಆ್ಯಂಡ್ ಗೋಯಿಂಗ್. ಬಟ್ ದೆನ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ, ಇಫ್ ಯು ರಿಮೆಂಬರ್, ನಮ್ಮ ಆಂಟಿ ಮನೆ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಆ ಮನೆಯದು ಇವತ್ತು ಗೃಹ ಪ್ರವೇಶ ಮಾಡ್ತಾ ಇದ್ದಾರೆ. ಅವ್ರು ಆಲ್ರೆಡಿ ಗ್ರೌಂಡ್ ಫ್ಲೋರಲ್ಲಿ ಇದ್ದಾರೆ. ಸೊ ಫಸ್ಟ್ ಫ್ಲೋರಲ್ಲಿ ಮನೇನ ಕಟ್ಟಿಸಿ ಇವಾಗ ಅದಕ್ಕೆ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದಾರೆ. ಐ ಡೋಂಟ್ ನೋ ಇಫ್ ವಿ ಶುಡ್ ಕಾಲ್ ಇಟ್ ಗುರು ಪ್ರವೇಶನ ಅಥವಾ ಗೃಹ ಪ್ರವೇಶನ ಏನೋ ಅಷ್ಟೇ. ಸೊ ಅವರು ನಾವು ಐ ಥಿಂಕ್ ನಾನು ಕಾಲೇಜಲ್ಲಿ ಇರಬೇಕಾದ್ರೇ ಗ್ರೌಂಡ್ ಫ್ಲೋರ್ ಕಟ್ಸಿದ್ರು. ಸೊ ಅದ್ರದ್ದು ಗೃಹ ಪ್ರವೇಶ ಆಗೋಗಿದೆ. ಇದು ಬರೀ ಈ ಹೋಮ ಎಲ್ಲ ಮಾಡಿಸಿ ಆ ಮನೆಗೆ ಮೂವಿನ್ ಆಗೋದಷ್ಟೇ. ಸೊ ಅದ್ರದ್ದು ಪೂಜೆ ಇದೆ ಇವತ್ತು ನಾಳೆ. ಅನ್ಫಾರ್ಚುನೇಟ್ಲಿ ಅವ್ರು ಫಾರ್ಚುನೇಟ್ಲಿ ನಮ್ಮಮ್ಮ ಬರಂಗಿಲ್ಲ. ಸೊ ಅವ್ರು ಬರ್ತಾ ಇಲ್ಲ. ನಮ್ಮಮ್ಮ ಬಂದಿದ್ದಿದ್ರೆ ಇಷ್ಟೊತ್ತಿಗೆ ನಾವು ಬೆಳಗ್ಗೆನೆ ಬಸ್ಸಲ್ಲಿ ಹೋಗಿ ಅನ್ಬೇಕಾಗಿದ್ದಿತ್ತು ಬಿಸಿಲಿಗೆ. ಅಮ್ಮ ಬಂದಿಲ್ಲ ಅಂದಮೇಲೆ ನಂದು ಇನ್ನೇನು ಟೈಮ್ ಹತ್ರ ಇದೆ ಪೀರಿಯಡ್ಸ್ಗೆ, ಹೋಗೋದಾ ಬೇಡವಾ ಅಂತ ಯೋಚನೆ ಮಾಡಿ ಫೈನಲಿ ನಾವು ರಿಸ್ಕ್ ತಗೊಂಡು ಹೊರಟಿದ್ದೀವಿ ನಮ್ಮ ಆಂಟಿ ಮನೆಗೆ, ನಾನು ಮತ್ತೆ ಇಬ್ಬರೇನೆ. ಇವಾಗ ಕೆಂಗೇರಿ ಬಿಟ್ಟು ಹೋಗ್ತಾ ಇದ್ದೀವಿ ನಾವು. ಹೋಪ್ಫುಲಿ ವಿ ವಿಲ್ ರೀಚ್ ಸೂನ್. ಆ್ಯಂಡ್ ನೆನ್ನೆ ನಾನು ನಮ್ಮ ಆಂಟಿಗೆ ಮತ್ತು ಚಿನ್ನು ಸೋನು ಇಬ್ಬರಿಗೂ ಹೇಳಿಬಿಟ್ಟೆ. ಚಿನ್ನು ಸೋನು ರಿಫರೆನ್ಸ್ ನಿಮ್ಗೆ ಇರುತ್ತೆ. ಸೊ ಚಿನ್ನು ಸೋನು ಅವ್ರ ಮನೆಯದೇ ಪೂಜೆ. ಸೊ ಅವ್ರಿಗೆ ನೆನ್ನೆನೇ ಹೇಳಿದೆ ನಾನು, ಈ ಥರ ಇದೆ, ಐ ಡೋಂಟ್ ನೋ ಇಫ್ ವಿ ಕ್ಯಾನ್ ಕಮ್ ಆರ್ ನಾಟ್, ನಮಗೂ ಗೊತ್ತಿಲ್ಲ ಏನು ಕತೆ ಅಂತ ಹೇಳಿದ್ದೆ. ಸೊ ಇವಾಗ ನಾವು ಹೋದರೆ ಅವ್ರು ಶಾಕ್ ಆಗ್ತಾರ ಅಥವಾ ವಿ ನ್ಯೂ ನೀವು ಬರ್ತೀರಾ ಅಂತ ನಮ್ಗೆ ಗೊತ್ತಿತ್ತು ಅನ್ಕೋತಾರ, ಏನಂತ ಗೊತ್ತಿಲ್ಲ. ವಿ ಆರ್ ಸೋ ಕ್ಲೂಲೆಸ್. ಯಾಕಂದರೆ ಚಿನ್ನು ಸೋನು ಸಿದ್ದು 3 ಜನನು ಫುಲ್ ಬ್ಯುಸಿ ಇದ್ದಾರೆ. ಅವರು ಒಂದ್ಸಲೇನೂ ಕಾಲ್ ಮಾಡಿ ಕೇಳಲಿಲ್ಲ ಬರ್ತಾ ಇದ್ದೀರಾ ಏನು ಅಂತ. ಸಿದ್ದು ಒಬ್ಬ ಕಾಲ್ ಮಾಡಿದ ನಿಮಗೆ, ಮಮ್ಮಿ ಸಿದ್ದುಗೆ ಕಾಲ್ ಮಾಡಿ ಹೇಳ್ಬಿಡ್ತು ನಾವು ಬರೋಕ್ಕಾಗಲ್ಲ ಅಂತ. ಬಟ್ ವಿ ಡೋಂಟ್ ನೋ ಇಫ್ ಪೀಪಲ್ ಆರ್ ಲಿಟ್ರಲಿ ಎಕ್ಸ್ಪೆಕ್ಟಿಂಗ್ ಅಸ್ ಆರ್ ನಾಟ್ ಅಂತ. ಇನ್ನೊಂದು ಬ್ಲಂಡರ್ ಏನಂದರೆ, ಈ ಚೂಡಿದಾರ್ ನಾನು ಹಾಕೊಂಡಿದ್ದೀನಿ ಬಿಕಾಸ್ ಹೋಮ ಇದೆ ಅಷ್ಟೇ ಅಂತ. ಆ್ಯಂಡ್ ದೆನ್ ಲಾಸ್ಟ್ ಟೈಮ್ ಈ ಚೂಡಿದಾರ್ ಹಾಕಿದಾಗಿಂದ ಇಲ್ಲಿಗೆ ಸ್ವಲ್ಪ ಸಣ್ಣ ಆಗಿದೆ ಗೈಸ್ ನಾನು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ನನ್ನ ಪ್ಯಾಂಟ್ ತುಂಬ ಲೂಸ್ ಆಗಿಬಿಟ್ಟಿದೆ. ಇವಾಗ ವಿ ಗಾಟ್ ಡೌನ್ ನಿಯರ್ ಶೆಲ್ ಆ್ಯಂಡ್ ಐ ವಾಸ್ ಲೈಕ್ ಲಿಟ್ರಲಿ ಲೂಸ್ ಆಗಿದೆ. ಇಷ್ಟು ಲೂಸ್ ಆಗಿದೆ ಅಂತ ನಾನು ಅಂದ್ಕೊಂಡೇ ಇಲ್ಲ ಮನೇಲಿ. ಸೊ ಅಲ್ಲಿ ಹೋಗಿದ ತಕ್ಷಣ ನಮ್ಮ ಆಂಟಿಗೆ ಕೇಳ್ಬಿಟ್ಟು ಫಸ್ಟ್ ಒಂದು ಪಿನ್ ಹಾಕ್ಸ್ಕೊಡ್ಬೇಕು. ಆಮೇಲೆ ಜನಗಳ ಮಧ್ಯದಲ್ಲಿ ಏನಾದ್ರು ಪ್ಯಾಂಟ್ ಹೋದ್ರೆ ಹೆಂಗಿರುತ್ತೆ ಹೇಳೋ. ಸೊ ಅದನ್ನು ಹೋಗಿ ಫಸ್ಟು ನನ್ನ ಡ್ರೆಸ್ ಆಲ್ಟರ್ ಮಾಡ್ಕೋಬೇಕು. ಅದಾದಮೇಲೆ ಆಲ್ಸೋ ಐಮ್ ಎಕ್ಸೈಟೆಡ್ ಟು ಸಿ ಎವ್ರಿಬಡಿ. ನಾವು ಲಾಸ್ಟ್ ಟೈಮ್ ಯಾವಾಗ ಊರಿಗೆ ಹೋಗಿದ್ದು, ನೀನು ಹೋಗಿದ್ದಲ್ಲ ರೀಸೆಂಟಾಗಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ. ನಾನು ಐ ಥಿಂಕ್ ಸತ್ಯನಾರಾಯಣ ಸ್ವಾಮಿ ನಮ್ಮ ಮನೇಲಿ ಪೂಜೆ ಆದಮೇಲೆ ಇವತ್ತೇ ಹೋಗ್ತಾ ಇರೋದು. ದಟ್ ಈಸ್ ಆಲ್ಮೋಸ್ಟ್ ಓವರ್ 5 months ಇವಾಗ. ಸೊ ಲೆಟ್ಸ್ ಗೋ. ತಂಪೊತ್ತಲ್ಲಿ ಹೋಗ್ತಾ ಇದ್ದೀವಿ. ಸೊ ಐ ಆಮ್ ಕಾನ್ಫಿಡೆಂಟ್ ದಟ್ ಬಿಸಿಲಿರಲ್ಲ ಅಂತ. ನಮ್ಮ ಊರಲ್ಲಿ ಸಿಕ್ಕಾಬಟ್ಟೆ ಬಿಸಿಲು ಗುರು. ಬೆಂಗಳೂರಲ್ಲೇ ನಾವು ಹಿಂಗೆ ಬೇಯ್ತಾ ಇದ್ದೀವಿ, ಇನ್ನು ನಮ್ಮ ಊರು ಕೇಳಲೇಬೇಡಿ. ಬಟ್ ದೆನ್ ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ನಾವು. ವಿ ಆರ್ ಸಾರ್ಟೆಡ್ ವಿತ್ ಆಲ್ ದ ಸ್ನ್ಯಾಕ್ಸ್ ಆ್ಯಂಡ್ ಮಂಚಿಂಗ್ ಸೆಷನ್ಸ್. ಹೋದ್ಮೇಲೆ ಸಿಗ್ತೀವಿ. ನಾನು ನಿಮಗೆ ಜನಗಳ ರಿಯಾಕ್ಷನ್ ನೋಡೋಕ್ಕೆ ಪ್ರಯತ್ನ ಪಡ್ತೀನಿ. ಕ್ಯಾಮ್ರಾ ಕಾರಿಂದ ಹಿಡಿಬೇಕಾದ್ರೆ ಫುಲ್ ಆನ್ ಮಾಡ್ಕೊಂಡು ಹೋಗ್ತೀನಿ. ಏನಂತಾರೆ ಜನ ನೋಡೋಣ, ಓಕೆನಾ, ಅವ್ರ ರಿಯಾಕ್ಷನ್ ಏನಿರುತ್ತೆ ಎಲ್ಲದ್ದು ಅಂತ. ಇವಾಗ ಒಂದು ಶಾರ್ಟ್ ಬ್ರೇಕ್ ತೊಗೋತಿದ್ದೀವಿ ನಾವು ಶೆಲ್ಲಲ್ಲಿ. ಸಂಪಾ ಐ ಲುಕ್ ವೆರಿ ಬ್ಯೂಟಿಫುಲ್. ಇವತ್ತು 2 ಕಲರ್ ಮಿಕ್ಸ್ ಮಾಡಿ ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ. ದಟ್ಸ್ ವೈ ಐ ಥಿಂಕ್. ಇನ್ನೇನು ಕೆಂಗೇರಿ ಪಾಸ್ ಆಗಿ ಹೋಗ್ಬೇಕಾದ್ರೆ ಬರೋವಂಥ ಶೆಲ್ಲಲ್ಲಿ ವಿ ಆರ್ ಹಿಯರ್ ಫಾರ್ ಅ ಶಾರ್ಟ್ ಬ್ರೇಕ್. ಮುಗಿಸ್ಕೊಂಡು ಇಲ್ಲಿಂದ ಸೀದಾ ಊರೇನೆ. ಲೆಟ್ಸ್ ಗೋ. ಯು ಶುಡ್ ನೆವರ್ ಗೋ ಹಂಗ್ರಿ. 28 ಹಾಕ್ಬಿಡ್ಬೇಕು. 28 ಯು ಶುಡ್ ನೆವರ್ ಗೋ ಹಂಗ್ರಿ ಟು ಸೂಪರ್ ಮಾರ್ಕೆಟ್ ಅಂತಾರೆ. ಬಟ್ ವಿ ವರ್ ಸ್ಟಿಲ್ ನಾಟ್ ಹಂಗ್ರಿ. ಆದರೂ ಸಿಕ್ಕಾಬಟ್ಟೆ ಸ್ನ್ಯಾಕ್ಸ್ ತೊಗೊಂಡ್ವಿ. ಫಾರ್ ಎಷ್ಟು 40 minutes ಇಲ್ಲಿಂದ ತಾನೇ. 2 ಸ್ಟಾಪ್ 3 ಸ್ಟಾಪ್ ಬಿಡ್ದಿ ರಾಮನಗರ. ಮತ್ತೆ ಆ್ಯಕ್ಚುಲಿ ನಾನು ಇದನ್ನು ಟ್ರೈ ಮಾಡಬೇಕಿತ್ತು. ರೆಡ್ ಬುಲ್ ನ್ಯೂ ಎಡಿಷನ್ ಬಿಟ್ಟಿದ್ದಾರೆ. ನಾನು ಇವಾಗವರೆಗೂ ರೆಡ್ ಬುಲ್ ಕುಡ್ದಿಲ್ಲ ಗುರು. ನಾನು ಇವಾಗವರೆಗೂ ರೆಡ್ ಬುಲ್ ಕುಡ್ದಿಲ್ಲ. ನಾನು ದಿನಕ್ಕೆ ಒಂದಾರು ಕುಡ್ತೀನಿ. ಹಿಂದೆಗಡೆ ನೋಡಿ ಎಷ್ಟು ಚೆನ್ನಾಗಾಗ್ತದೆ ಸನ್ಸೆಟ್. ಹಾಂ ಇವಾಗ ಸನ್ಸೆಟ್ ಚೆನ್ನಾಗಾಗ್ತಿದೆ. ಅದು ಬಿಟ್ಟು ವಿ ಗಾಟ್ ಪಾಪ್ಕಾರ್ನ್ ಬಿಕಾಸ್ ನನಗೆ ಪಾಪ್ಕಾರ್ನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ನಿಮ್ಮಿ ಒಂದು ರೆಡ್ ಬುಲ್ ತೊಗೊಂಡ. ದೆನ್ ಇದೊಂದು ಓಷನ್ ವಾಟರ್ ಬಾಟಲ್. ಏನಿರ್ತಿದ್ರಲ್ಲಿ ಎಲೆಕ್ಟ್ರೋಲೈಟ್ಸ್, ಆ್ಯಡೆಡ್ ವೈಟಮಿನ್ಸ್ B3, B5, B7, ಪೀಚ್. ಇದು ನಂದು. ನಾನು ರೇರ್ಲಿ ತಿಂತೀನಿ, ನೋಡ್ದಾಗ ತೊಗೋತೀನಿ. ಆ್ಯಂಡ್ ಐ ಗಾಟ್ ಒನ್ ಕೋಲ್ಡ್ ಕಾಫಿ ಬಿಕಾಸ್ ಇನ್ನೇನು ನನ್ನ ಪೀರಿಯಡ್ಸ್ ಹತ್ರದಲ್ಲಿದೆ. ಸೊ ಐ ಆಮ್ ಕ್ರೇವಿಂಗ್ ಫಾರ್ ಎವ್ರಿಥಿಂಗ್ ಚಾಕ್ಲೇಟ್. ಆಯಿತಾ, ಏನು ತಿಂದರೂ ಚಾಕ್ಲೇಟ್ ಅಂತ ಇರ್ತೀನಿ ನಾನು. ಅದಕ್ಕೇ
ಟಾಟಾ ಅವ್ರದ್ದು ಏನೋ ಕೋಲ್ಡ್ ಕಾಫಿ ಬಿಟ್ಟಿದ್ದಾರೆ. ಐ ಹ್ಯಾವ್ ನೆವರ್ ಟ್ರೈಡ್ ಇಟ್, ಸೊ ಐ ಥಾಟ್ ಐ ಟ್ರೈ, ದಿಸ್ ಇಸ್ ದ ಬೆಸ್ಟ್ ಟೈಮ್ ಅಂತ. ಇದು ಓಪನ್ ಮಾಡಿ ಬೇರೆ ಏನಾದ್ರು ಇದೆಯಾ? ಅಷ್ಟೇ ಅಲ್ವಾ? ಅಷ್ಟೇ ಗೈಸ್, ನಾವು ಒಳ್ಳೆ ಮಕ್ಕಳು. ಲೆಟ್ಸ್ ಟ್ರೈ. ಒಳ್ಳೆ ಕಾಫಿ ಫ್ಲೇವರು, ಚಾಕ್ಲೇಟಿ ಟೇಸ್ಟು ಚೆನ್ನಾಯ್ತಲ್ಲ. ಒಂಥರ ಈ ಸ್ಟ್ರಾಂಗ್ ಕಾಫಿ ಬರುತ್ತಲ್ಲ, ಅದಕ್ಕೆ ಚಾಕ್ಲೇಟ್ ಮಿಕ್ಸ್ ಮಾಡಿದ್ರೆ ಹೆಂಗಿರುತ್ತೆ ಆ ಥರ ಇದೆ. ವೆರಿ ನೈಸ್. ವಿ ಹ್ಯಾವ್ ಅರೈವ್ಡ್. ಲೈಟಿಂಗ್ ತೋರಿಸೋಣ ಅಂದರೆ ಹೊಟ್ಟೆ ಹೋಯ್ತು. ಎನಿವೇಸ್ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನಾನು ನಿಮಗೆ. ಊರ ಎಂಟ್ರೆನ್ಸಲ್ಲೇ ನಮ್ಮ ಆಂಟಿ ಮನೆ ಲೈಟಿಂಗ್ ಇಲ್ಲಿ ಕಾಣುತ್ತೆ ನೋಡಿ. ವೈಟ್ ಏನೋ ಇಲ್ಲಿದೆ, ಅದೇ ಲೈಟಿಂಗ್. ಏನು ಅರೇಂಜ್ಮೆಂಟ್ ಮಾಡಿದ್ದಾರೆ, ಯಾರಿದ್ದಾರೆ, ಏನು ಅಂತ ವಿ ಹ್ಯಾವ್ ನೋ ಕ್ಲೂ. ಇವಾಗ ಹೋದರೆ ಗೊತ್ತಾಗುತ್ತೆ. ಐ ಮೀನ್ ನಾವು ಎಕ್ಸೈಟೆಡ್. ನಾಯಿ ಐತೆ ಕಣೋ, ಹುಷಾರು. ಪಾಪ. ಇನ್ನೊಂದ್ಸಲ ರೀಟೇಕ್ ಹೋಗಿ ಇನ್ನೊಂದ್ಸಲ ಓ ಅಂತವ. ಬರಲ್ಲ ಅನ್ಕೊಂಡು ಡ್ರಾಮಾ ಮಾಡ್ಕೊಂಡು ಹಂಗೆ ಇವಳು ಈಗ ಹೇಳ್ತಿರೋ ಸಮಾಚಾರ ಚಿನ್ನವನು ನಮ್ಮ ಆಂಟಿಗೆ. ಯಾರವ್ರೆ ಏನಂತೀರಕ್ಕ? ನೆನ್ಕೊಂಡು ಈಗ ಬಂದಿದೆಯಲ್ಲಪ್ಪ, ಖುಷಿ ಆಯ್ತಾ? ಕಂಗ್ರ್ಯಾಚುಲೇಷನ್. ನೋಡಿ ಯೂಟ್ಯೂಬರ್ ಆಂಟಿ ಕೇಳ್ತವ್ರೆ ನೀರಿನ ಎತ್ಕೊಬಿಟ್ರೆ ವಿಡಿಯೋ ಯಾರು ಮಾಡ್ತಾರೆ ಅಂತ. ಇವಾಗ ನಾವು ಹೋಗ್ತಾ ಇದೀವಿ ನೋಡಿ. ಯು ಮೈಟ್ ಥಿಂಕ್ ಐ ಡೋಂಟ್ ನೋ ಹೌ ಟು ಹೋಲ್ಡ್ ಅ ಬಿನ್ಗೆ. ಐ ಕ್ಯಾನ್ ಫ್ರೆಂಡ್ಸ್, ಐ ಕ್ಯಾನ್. ಇವಾಗ ಮೇಲೆ ಹೋಗೋಣ. ನಾನು ಇವತ್ತೇ ನೋಡ್ತಾ ಇರೋದು ಮನೆ. Oh my god, such a beautiful house. Kitchen ಎಷ್ಟು ಚೆನ್ನಾಗಿದೆ. Everything so new. ये नमसो वसभ्य मित्रं देवं मित्रदेन्नो अस्तु अनुराधान् हविषा वर्धयन्तः शतञ्जीवेम शरदस्य ಚಿನ್ನದ ಓಟಿಡಿ ನೋಡಿ ಗೈಸ್, ಚಿನ್ನದ ಓಟಿಡಿ. ಹಾಕೋತರ ಮಾಡು. ನೀ ಫಸ್ಟ್ ಹಾಕೋತರ ಮಾಡಿ ಹಾಕಿ ಓಂ ಶ್ರೀರ್ವಚ್ಚ ಸಮಾಯುಷ್ಯಮಾರೋ ಶ್ರೀರ್ವಚ್ಚ ಸಮಾಯುಷ್ಯಮಾರೋಗ್ಯಮಾವೀದಾಚೋಭಾಮಾನಂ ಮಹೀಯತೆ ಧಾನ್ಯಂ ಧನಂ ಪಶುಂ ಬಹುಪುತ್ರಲಾಭಂ ಶತಸಂವತ್ಸರಂ ದೀರ್ಘಮಾಯುಃ ಲಾಂಛನಮಿತಿ ಘಟ್ಟಾನಾದಂ ಕೃತ್ವಾ ಓಂ ಗಣೇಶನಿಗೆ ಫಸ್ಟ್ ಪ್ರಾರ್ಥನೆ ಮಾಡಬೇಕು. ಓಂ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಾರದು ನೋಡೋದು? ನಾನು ನಮ್ಮಮ್ಮ ಜಿಂಗೋಗಂಟು ವೀಡಿಯೋನೇ ನೋಡಿಲ್ಲ ಗೈಸ್. ನಮ್ಮ ತಾತ ನೋಡಿಲ್ಲ. ಮಗಳ ಅಚೀವ್ಮೆಂಟ್ ಹಿಂಗೇನ ನೋಡಲ್ಲ. ಹೆಂಗೆ ನಮ್ಮಮ್ಮ ಸೂಪರ್ ಇಲ್ಲೇಳು ಸೂಪರ್. ಈ ಕ್ಯಾಮ್ರಾದಲ್ಲಿ ಇದ್ದಾರೆ ಅಂತ ಸೂಪರ್ ಅಂತವ್ರೆ, ಇಲ್ಲಾಂದರೆ ಬೈಕೊಂಡಿದ್ದಾರೆ ಚೆನ್ನಾಗಿ. ನಾನು ಬೈಯಲ್ಲ, ಬರೀ ಸುಳ್ಳು. ನೋಡಿಲ್ವಾ ನೀನು ಅದು? ನೋಡಲೇ ಇಲ್ವಾ ಇದು ನೀನು? ಓ ಮೈ ಗಾಡ್. ಹಿಂಗೆ ಸ್ಟ್ರಾಂಗೆಸ್ಟು ಗೀತಕ್ಕ ಸ್ಟ್ರಾಂಗೆಸ್ಟು ನಿಂಗೆ ಗೀತಮ್ಮ ನಿನಗೆ ನೋಡಿ ನಿಟ್ಲು ಇವಾಗ ನೋಡ್ತಾವ್ರು. ನಾನು ಹಾಕೊಟ್ಟಿದ್ದಕ್ಕೆ ನೋಡ್ತಾವ್ರು ಕಾದು ನಮ್ಮದೇ ರೀಲ್ಸ್ನ. ಹಿಂಗೆ ನೋಡ್ದ ಸ್ಟ್ರಾಂಗ್ ವುಮೆನ್ ಅಪ್ಪ, ಫುಲ್ ಸ್ಟ್ರಾಂಗ್ ವುಮೆನ್. ನೆಕ್ಸ್ಟ್ ಟೈಮ್ ಏನಾರ ಅಂದರೆ ಹಂಗೆ ಮುಕ್ ಪಂಚರ್ ನಮ್ಮದು.
ಏನೇನು ಇಷ್ಟು ಬೆಲ್ಲ ಕಾಣ್ತೀಯಲ್ಲ ಓಂ ಗಣಪತಿಗೆ ಬಲವರದ ಸರ್ವಜನ್ಮಸುಮಾನಯ ಸ್ವಾಹ ಸ್ವಾಹ ಓಂ ಶ್ರೀಂ ಕ್ರೀಂ ಕ್ರೀಂ ಓಂ ಗಣಪತಿಗೆ ಬಲವರದ ಇಲ್ಲ आता पुन्हा पूजांचा विषय निवास ಕೊಡಿ ಸರ್ ತಗೊಳ್ಳಿ ತಗೊಂಡು ಹಿಂದಿಗೆ ಬಡಿಸ್ಕೊಂಡು ಫೋಟೋ ತೆಗಿತೇನೆ ಕೇಳಿದೆ ಗೊತ್ತಾಯ್ತು ನಮಗಿಂತ ಅವರೇ ಪಾಪ ತೆಗಿತಾರೆ ಎಲ್ಲ ಸುಮ್ಮನೆ ಎಲ್ಲರಿಗೂ ಕೊಡ್ತೀವಿ ಎಲ್ಲರಿಗೂ ಕೊಡ್ತೀವಿ ಬಂದು ಥ್ಯಾಂಕ್ ಯು ಚೆನ್ನಾಗಿ ಇಟ್ಕೊಂಡಿಲ್ಲ ಡನ್ ಈ ಸಮ್ಮರಲ್ಲಿ ಏನು ಫೋಟೋ ನಾನು ವೀಡಿಯೋ ಮಾಡಿದ್ದೀನಿ ನೀವು ಫೋಟೋ ತೆಗೆದ ಈ ಸಮ್ಮರಲ್ಲಿ ನಾವು ಒಂದು ಹೋಮನ ಸರ್ವೈವ್ ಮಾಡಿದ್ದೀವಿ ಸೊ ಚಾಂಪಿಯನ್ಶಿಪ್ ಅವಾರ್ಡ್ ಕೊಡಬೇಕು ನನಗೆ ನಿಂತ್ಕೊಳ್ಳಿ ಹೇಳು ಹೆಂಗೆ ಹಾಕ್ಬೇಕು ಹೆಂಗೆ ಹಾಕ್ಬೇಕು ಹೇಳು ಕ್ಲಿಕ್ ಮಾಡಿಬಿಡು ಇನ್ನೊಂದ್ಸಲ ವೆಲ್ಕಮ್ ಟು ಮೈ ಗೈಸ್ ಉಲ್ಟಾ ಹೇಳ್ತಾವಲ್ಲ ಇವಳ್ದು ಈ ಕಾಲಕ್ಕೆ ಮುಗಿಯಲ್ಲ ಹೇಳಿ ಏನಾದ್ರು ಏ ಓಕೆ ಕಂಗ್ರ್ಯಾಚುಲೇಷನ್ಸ್ ಪೀಪಲ್ ಚೆನ್ನಾಗಿತ್ತು भवति जायमानोन्नां केतुरुषसा मेत्यग्रे भागं देवेभ्यो द्विदधा जायन्त्र चन्द्रमास्ति ಈ ಶಕೆಯನ್ನು ತಗೊಳ್ಳಲು ನಮ್ಮ ಕೈಯಲ್ಲಿ ಶಕೆಗೆ ಮೇವು ತಗೊಂಡ್ಬಿಟ್ಟಿದೆ ಅವಾಗಲೇ ಏನು ಹೇಳ್ದೆ ಹೇಳು ನಮ್ಮ ಚಿಕ್ಕಮ್ಮನ ಮನೆ ಗುರುಪ್ರವೇಶ ಗೈಸ್ ಬನ್ನಿ ಹೇಳೋದು ಬನ್ನಿ ಗೈಸ್ ನಮ್ಮ ಚಿಕ್ಕಮ್ಮನ ಮನೆ ಗೃಹಪ್ರವೇಶ ನೋಡಿ ಫಸ್ಟ್ ಟೈಮು ಏನಂತ ತಲೆ ಗೊತ್ತಾಗ ನೋಡಿ ನಮ್ಗೆ ಬಂದಿರೋ ಡ್ರಾಮಾ ಎಲ್ಲ ಎಲ್ಲಿಂದ ಬಂದಿರೋದು ಇವನೇ ನಮ್ಮ ಮಾಮ ಅನ್ಸ್ಕೊಂಡು ಅವನಿಗೆ ಮಾಮನ್ ಸೇಮ್ ಪಿಂಚ್ ಯಾರು ಗೊತ್ತಾ ಯಾರು ಇಲ್ಲಿ ಇಡ್ತಾಳಕ್ಕ ನೋಡು ಏನು ಇಬ್ರು ಮಾಮೂಲಿ ಬಿದ್ದಿಲ್ಲ ಶಿಷ್ಯ ಅಂತ ಗೊತ್ತಾಗಕ್ಕೆ ನಾನು ಇರಿ ಇದ್ರಲ್ಲಿ ತೋರಿಸ್ತೀನಿ ಇವಾಗ ತೋರಿಸು ಅಲ್ಲೋಗ ಹತ್ರ ನೋಡಿ ಇಬ್ರು ಮಾಮನ್ ಪಕ್ಕ ರೈಟ್ ಮ್ಯಾಚಿಂಗ್ ಮ್ಯಾಕ್ಸ್ ತಿರುಗಿಸಿದ್ದು ಬಿದ್ದು ಸರಿಯಾಗಿ ಮಾಡ್ಕೊಂಡಿದ್ದ ವಾಸಿ ಆಗೈತೆ ಪರವಾಗಿಲ್ಲ ಬಿದ್ದಾಗ ಸಾಧನೆ ಅಂತ ಬೇರೆ ತೋರಿಸ್ತಾನೆ ಸಾಧನೆ ತೋರಿದ ನಿಮಗೆ ಮನ ನಿಮಗೆ ರೈಟು ನನಗೆ ಇವನು ಪ್ರೂವ್ ಬೇರೆ ಮಾಡಕ್ ಹೋಯ್ತಾನೆ ರೈಟು ನನಗೆ ಲೆಫ್ಟ್ ಎಲ್ಲ ಉಜ್ಜೋಗಿತ್ತು ನೋಡಿ ಇನ್ನೊಂದು 20 years ಹೋದ್ರೆ ನಿಂದು ಹಂಗಾಗುತ್ತೆ 5 years ಇಲ್ಲ ಸರಿ ಹೋಯ್ತದು ಅದು ಮಚ್ಚೇಟ ಟಿ ಟಿ ಗಾಡಿಯಲ್ಲಿ ಗ್ಲಾಸ್ ಕೊಡ್ತಿತ್ತು ಏನೋ ಡೌ ಕಚ್ಚು ನಾವು ನಂಬ್ತೀವಿ ಅಂತ ನಮ್ಮ ಮಾಮನ್ಗೆಲ್ಲ ಅವಾಗೆಲ್ಲ ಒಳ್ಳೊಳ್ಳೆ ಕೇಸ್ ಮಾಡೋರು ತೋರ್ಸ್ ಮಾಮ್ ನಿನ್ ಹಿಂದೆ ಕೇಸ್ ಆಗಿದ್ದ ಟೈಮಲ್ಲಿ ಇವನೇ ಇನ್ನು ಅವ್ರ ಅಮ್ಮನ ಕೈಲಿ ಊಟ ಮಾಡ್ತಾ ಇದ್ದ ಮಗು ಆದ್ರೆ ನಾನು ನೋಡಿದೆ ಬೈ ನೆನ್ಪದೆ ಹಿಂಗೆ ಮಚ್ಚೆಟ್ ಏನ್ ಅನ್ಕೊಂಡಿದೀರಾ ಡಾನ್ ಅಂದ್ರೆ ಡಾನ್ ನಮ್ಮ ಮಾಮ ಡಾನ್ ಸರಿ ತೋರ್ಸಮ್ಮ ಹರಿಶ್ಚಂದ್ರ ಪೀಪಲ್ ಆಲ್ ನೋ ಮೈ ಡಾನ್ ಯಾರೋ ನಿದ್ದೆ ಮಾಡಲ್ಲ ಇವಳು 100 ಸಲ ಫೋನ್ ಕೊಡು ಕ್ಯಾಮ್ರಾ ಕೊಡು ಅಂತ ಬರ್ತಾಳೆ ಹಲೋ ಗೈಸ್ ನಮಸ್ಕಾರ ನೀವು ನೋಡ್ದಂಗೆ ಇವತ್ತು ನಮ್ಮ ಚಿಕ್ಕಮ್ಮ ಮನೆ ಗೃಹ ಪ್ರವೇಶ ನಡೀತಾ ಇದೆ ಸೊ ಇವಾಗ ತಾನೇ ನಾವು ಹೋಮ ಎಲ್ಲ ಮುಗಿಸಿದೀವಿ ಯು ಕ್ಯಾನ್ ಸಿ ಹಿಯರ್ ಸೊ ಗಣ ಹೋಮ ಎಲ್ಲ ಆಗಿದೆ ಇವಾಗ ಇನ್ನು ಮಿಕ್ಕಿದ ಪ್ರೋಗ್ರಾಮ್ ಏನಿದ್ರು ನಾಳೆ ಬೆಳಗ್ಗೆ ಬಟ್ ಅದಕ್ಕೆ ಮುಂಚೆ ನಾನು ನಿಮಗೆ ಹೋಮ್ ಟೋರ್ ಕೊಡ್ತೀನಿ ಯಾಕಂದರೆ ಯಾರೂ ಜನಗಳಿಲ್ಲ ದಿಸ್ ಇಸ್ ದ ರೈಟ್ ಟೈಮ್ ನಾನು ಕೊಡಲ್ಲ ಹೋಮ್ ಟೋರ್
ಇದ್ದಾರೆ ಒನ್ ಆಫ್ ದ ಓನರ್ ಆಫ್ ದ ಹೌಸ್. ಅವ್ರಿಗೆ ಹೋಮ್ ಟೂರ್ ಕೊಡ್ತಾರೆ ಇವಾಗ. ನಾನು ನಿಮ್ಮ ಜೊತೆ ಹೋಮ್ ಟೂರ್ ನೋಡ್ತೀನಿ ಬನ್ನಿ. ಎಂಟ್ರೆನ್ಸ್ ತೋರಿಸಿದ್ರಲ್ಲ ಅವರೇ ಒಳಗಡೆ ಎಂಟರ್ ಆಗಿದ ತಕ್ಷಣ ಬರೋದೇ ನಮ್ಮದು ಹಾಲ್. ನಾವಿನ್ನೂ ಏನೂ ಸೆಟಪ್ ಮಾಡಿಲ್ಲ, ಬಟ್ ದೆನ್ ಸೆಟಪ್ ಮಾಡಿದ್ಮೇಲೆ ಎಲ್ಲ ಇವಾಗ ಹೋಮ್ ಎಲ್ಲ ಆದಮೇಲೆ ಅಂತ ನಾವು ಒಳಗಡೆ ಏನಾದರೂ ಸಾಮಾನು ತರೋಕ್ಕಾಗೋದು ಐಟಮ್ ಎಲ್ಲವರೆಗೂ ಇನ್ನೂ ತರಂಗಿಲ್ಲ ಅಂತ ಪುರೋಹಿತರು ಹೇಳ್ತಿದ್ರು ಮುಂಚೆನೆ. ಅದಕ್ಕೆ ಬರೀ ಇವಾಗ ಪೂಜೆಗೆ ಏನೇನು ಬೇಕೋ ಅದನ್ನ ಮಾತ್ರ ಒಳಗಡೆ ತಂದಿದ್ವಿ ಅಷ್ಟೇ. ಓಕೆ, ನೆಕ್ಸ್ಟು ಮತ್ತೆ ಇಲ್ಲಿ ಬಂದರೆ ಕಿಚನ್. ಓ ಮೈ ಗಾಡ್, ನನಗೆ ತುಂಬ ಫ್ರೀಯಾಗಿರಬೇಕು ಅಂತಲೇ ನನ್ನದೇ ಪ್ಲಾನಿಂಗ್, ಸ್ವಲ್ಪ ಪ್ಲಾನಿಂಗ್ ನಂದೆ. ಅದಕ್ಕೆ ಫ್ರೀಯಾಗಿ ಹಾಕ್ಸ್ಕೊಂಡಿದ್ದೀನಿ. ಚೆನ್ನಾಗೈತೆ ಕಿಚನ್. ನಂಗೆ ಕಿಚನ್ ಇಷ್ಟ ಆಯ್ತು, ಚೆನ್ನಾಯ್ತು ನೋಡಿ. ವಿಂಡೋ ಎಲ್ಲ ಐತೆ, ನೈಸ್. ಅಲ್ಲಿಂದ ಈ ಕಡೆ ಬಂದೆ. ಹಬ್ಬ ಅಮ್ಮನಿಗೆ ನನಗೆ ಅಕ್ಕನಿಗೆ ಸಿದ್ಧಿಗೆ ಯಾವುದು ಅಂತ ಡಿಸೈಡ್ ಆಗಿಲ್ಲ. ಅಲ್ಲಿವರೆಗೂ ಸುಮ್ಮನೆ ಎಲ್ಲ ಮುಗಿ ಪೂಜೆ ಎಲ್ಲ ಮುಗಿದ್ಮೇಲೆ ಎಲ್ಲ ನಾವು ಶಿಫ್ಟಿಂಗ್ ಮಾಡಬೇಕಾದ್ರೆ ಡಿವೈಡ್ ಮಾಡ್ಕೊಂಡು ನಿಂಗೆ ನೆನಪಾಯ್ತಾ ನಮ್ಮ ಮನೆ ಮೋಲ್ಡ್ ಹಾಕೋಕ್ಕೆ ಅಂತ ಬಂದಾಗ ನಾವು ಹೋಮ್ ಟೂರ್ ಮಾಡಿದ್ವಿ, ಇದೆ ಅಲ್ವಾ? ಆ ಕ್ಲಿಪ್ಪಿಂಗ್ ಸಿಕ್ಕಿದ್ರೆ ಹಾಕ್ತೀನಿ. ಓಪನ್ ಕಿಚನ್, ಇದು ಒನ್ ಆಫ್ ರೂಮ್. ಇದು ಮೇಲ್ಗಡೆ ಇವಾಗ ಕ್ಯೂರಿಂಗ್ ಮಾಡಿದ್ದಲ್ವಾ? ಮೋಲ್ಡ್, ಓ ಕರೆಕ್ಟ್. ಇದು ದೇವ್ರ ಮನೆ, ಸ್ಪೇಸಿಯಸ್ ಆಗಿದೆ. ನೆಕ್ಸ್ಟು ನೆಕ್ಸ್ಟು ಇದಿಷ್ಟು ಹಾಲ್. ಹಾಂ, ಗಾಳಿ ಇಲ್ಲೇ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ವಾಶ್ರೂಮ್ ಮತ್ತೆ ಸ್ನಾನದ ಮನೆ ಎರಡು ಬರುತ್ತೆ. ಇಲ್ಲಿ ಒಂದು ಲಾಂಗ್ ವಿಂಡೋ ಥರ ಮಾಡ್ತಾರಂತೆ. ಕೆಳಗಡೆ ಆಲ್ರೆಡಿ ನಮ್ಮ ಆಂಟಿ ಮತ್ತೆ ಅಂಕಲ್ ಎಲ್ಲ ಕಳಿಸಿದ್ರು ಅವ್ರು ಡ್ರೀಮ್ ಹೋಮ್. ಇಲ್ಲಿ ಬರೋದು ಚಿನ್ನು, ಸೋನು, ಸಿಕ್ಕು, ಆಂಟಿ ಅಂಕಲ್ ಎಲ್ಲರೂ ಸೇರಿಸಿ ಮಾಡ್ತಾರೆ. ಏನು ಚಿನ್ನದ ಡ್ರೀಮ್ ಅನ್ಕೊಳ್ಳಿ. ನಾವು ಕೆಳಗಡೆ ಮನೆ ಗ್ರೂಪ್ ನಾವೆಲ್ಲ ಚಿಕ್ಕ ಮಕ್ಕಳು, ನಾವು ಚಿಕ್ಕರು, ಸೋನು ಚಿನ್ನ ಅಂತ ಇನ್ನೂ ಚಿಕ್ಕರು, ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಕಟ್ಟೋದು ಎಲ್ಲ ನೋಡೋದಿಲ್ಲ ಅನ್ಸುತ್ತೆ. ಸೊ ಇವಾಗ ಆಲ್ ಟುಗೆದರ್ ಈ ಫಸ್ಟ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು ಕೆಲಸ. ಇದೂ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿರಲಿ ಅಂತ ಮಾಡಿದ್ರು. ನೈಸ್. ಆ ಕಡೆ ಈ ಕಡೆ ಇಲ್ಲೊಂದು ರೂಮ್, ಬೆಡ್ರೂಮ್. ಇದನ್ನು ಕೂಡ ಅಂದರೆ ನಾವೆಲ್ಲ ಅಲ್ಲಿದ್ದ ಥರ ಸೇಮ್, ಏನೂ ಡಿಫ್ರೆನ್ಸ್ ಇಲ್ಲ, ಒಂದೇ ಥರ ರೂಮ್, ಸ್ಪೇಷಿಯಸ್ ಆಗಿದೆ. ಇದೇನಕ್ಕೆ ಕಬೋರ್ಡ್ಗ? ಇದು ಕಬೋರ್ಡ್. ನೈಸ್. ನೆಕ್ಸ್ಟು ಅಂದರೆ ವಾಶ್ರೂಮ್. ನೋಡಿ ಟೈಲ್ಸ್ ಎಲ್ಲ ಹಾಕ್ಬಿಟ್ಟು ಒಳಗಡೆ ಶವರು ಚೆನ್ನಾಗಿದೆ. ಇದಂತೂ ಸಿದ್ದು ನಮ್ಮ ತಮ್ಮ ಇದ್ದಾನಲ್ವಾ, ಅವನದೇ ಫುಲ್ ಪ್ಲಾನಿಂಗ್. ಅವನು ಹಿಂಗೇ ಬೇಕು ಅಂತ ಅಂದ್ಬಿಟ್ಟು ವಾಶ್ರೂಮ್ದೆಲ್ಲ ಏನಿದೆಯೋ ಅವನದೇ ಫುಲ್ಲು. ಬೇಕಿದ್ದು ಮನೆಯಲ್ಲೆಲ್ಲ ಏನಿದೆ ಅದು ಅಂದರೆ ಏನು ರೀಸನ್ ಅಂತಂದರೆ, ನಂದು ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಸಿದ್ದು ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಇಬ್ಬರು ಫ್ರೀ ಆಗಿದ್ವಿ. ತುಂಬ ಏನು ರಿಸ್ಕ್ ಇರಲಿಲ್ಲ ನಮಗೆ. ಅಪ್ಪ ಅಮ್ಮ ಚಿನ್ನದು 3 ಜನದ್ದು ಕೂಡ ಕೆಲಸ, ಅವ್ರದ್ದು ವರ್ಕ್ ಪ್ರೆಷರ್ ಜಾಸ್ತಿ ಇತ್ತು. ಅದರಿಂದ ನಾವೇ ಎಲ್ಲನೂ ಇನ್ಕ್ಲೂಡ್ ಆಗಿ ಪ್ರತಿಯೊಂದು ಸೆಲೆಕ್ಷನ್ನು ಎಲ್ಲ ಮಾಡ್ಕೊಂಡು ಬಂದ್ವಿ. ಯಾಕೆಂದರೆ ಚಿಕ್ಕವರಿದ್ದಾಗ ಕೆಳಗಡೆ ಮನೆ ಕಟ್ಟಿದ್ವಿ, ಆದರೆ ನಮ್ದೇನು ಸೆಲೆಕ್ಷನ್ ಇರಲಿಲ್ಲ. ದೊಡ್ಡವರು ಆದಮೇಲೆ ನಮ್ಮನ್ನ ಪರ್ಮಿಷನ್ ಕೇಳೋ ಥರ ಆಗಿದೆ, ಚೇಂಜಸ್ ಆಗಿದೆ. ಅದಕ್ಕೆ ಏನೇ ಸೆಲೆಕ್ಟ್ ಮಾಡಬೇಕಾದ್ರೂ ಸ್ವಿಚ್ ಬೋರ್ಡಿಂದ ಹಿಡಿದು ಟೈಲ್ಸಿಂದ ಹಿಡಿದು ಪ್ರತಿಯೊಂದೂ ನಿಮ್ಗೆ ಏನು ಇಷ್ಟ ನಿಮ್ಗೆ ಮಾಡಿಸ್ಕೊಳ್ಳಿ ಅಂತ ನಮ್ಮಪ್ಪ ಹಿಂಗೆ ಹೇಳಿ ನಮ್ಗೆ ಇಷ್ಟ ಬಂದ ಥರ ಮಾಡಿಸ್ಕೊಂಡಿದ್ವಿ. ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಂಗೆ ಸಖತ್ ಖುಷಿ ಆಯಿತು. ಅಕ್ಕಂಗೆ ಏನು ಅನಿಸ್ತು ನಂಗೆ ಗೊತ್ತಿಲ್ಲ. ಚೆನ್ನಾಗಿತ್ತಲೆ. ನಾನು ಬಂದ ತಕ್ಷಣ ಹೇಳಿಲ್ವ, ನಾನು ಕನ್ಸ್ಟ್ರಕ್ಷನ್ ಟೈಮಲ್ಲಿ ನೋಡಿದ್ದು, ಅದಾದಮೇಲೆ ಪೂರ್ತಿ ಇದಾದಾಗ ನೋಡಿದೆ ಅಷ್ಟೇ. ಗೋಡೆ ನಿಲ್ಲಿಸಿದಾಗ ಟೈಲ್ಸ್ ಎಲ್ಲ ಹಾಕಿದ್ಮೇಲಂತೂ ನಾನು ನೋಡಿಲ್ಲ. ನನಗೆ ಪೇಂಟ್ ಎಲ್ಲ ಹಾಕಿ ಮತ್ತೆ ಡೋರ್ದು ಆಯಿಲ್ ಪೇಂಟ್ ಎಲ್ಲ ಆಗೋವರೆಗೂ ನನಗೆ ಒಂಥರ ಹೆಂಗಿರುತ್ತೋ ಏನೋ ಟೆನ್ಷನಲ್ಲಿ ಇತ್ತು. ಯಾವಾಗ ಫುಲ್ ಕಂಪ್ಲೀಟ್ ಆಯಿತು ಅವಾಗ ಒಂಥರ ಅಪ್ಪ ಸಮಾಧಾನ ಆಯಿತು. ನಿಮ್ಗೆ ಯಾವಾಗ ಅದು ಮೂಮೆಂಟ್ ಹಿಟ್ಟಾಯ್ತು, ಕಂಪ್ಲೀಟ್ ಆಗೋಯ್ತಲ್ಲ ಗುರು ಅಂತ ಅನ್ಸಿದ್ದು ಯಾವಾಗ? ಯಾಕಂದರೆ ಇಷ್ಟೆಲ್ಲ ಕಷ್ಟಪಟ್ಟು ನಡಿಬೇಕಾದ್ರೆ ನೆನ್ನೆನೇ ಅನಿಸಿದ್ದು. ನೆನ್ನೆ ಹಿಂದಿನ ದಿನವೇ ನಮಗೆ ಇವಾಗ ಪೂಜೆ ಕೆಲಸದವರು ತುಂಬ ಕೈ ಕೊಡ್ತಾರಪ್ಪ. ನಿಜವಾಗ್ಲೂ ನನ್ನ ಜೀವನದಲ್ಲಿ ಯಾವತ್ತಾದ್ರೂ ಮನೆ ಕಟ್ಟೋದು ಈಸಿ ಅಲ್ಲ, ಮದುವೆ ಮಾಡೋದು ತುಂಬ ಜನ ಹೇಳಿದ್ರು. ಮದುವೆ ಮಾಡೋದು ಬೇಕಾದ್ರೆ ಒಂದು ಹಪ್ಪಳ ಉಪ್ಪಿನಕಾಯಿ ಇಲ್ಲಾಂದ್ರೂ ಮದುವೆ ಊಟ ಹೆಂಗೋ ಕಂಪ್ಲೀಟ್ ಆಗ್ಬಿಡುತ್ತಂತೆ. ಒಂದು ಮೊಳೆ ಇಲ್ಲ ಅಂತಂದ್ರೂ ಮನೆ ಕಂಪ್ಲೀಟ್ ಆಗಲ್ಲ. ಅದು ಕಂಪ್ಲೀಟ್ ಆಗಬೇಕು ಅಂತಂದರೆ ಎಲ್ಲ ಪ್ರತಿಯೊಂದು ವಸ್ತು ಇದ್ರೇ ಮನೆ ಕಂಪ್ಲೀಟ್ ಆಗೋದು. ನಿಜವಾಗ್ಲೂ ಅಂದರೆ ಏನು ಹೇಳ್ತಿಲ್ಲ, ಎಲ್ಲ ಎಂಪ್ಲಾಯ್ ಎಲ್ಲ ಕೆಲಸ ಮಾಡೋರು ಆ ಥರ ಇರಲ್ಲ, ಪ್ರತಿಯೊಬ್ಬರು ಹಂಗಿರಲ್ಲ. ಬಟ್ ಒಂದಷ್ಟು ಜನ ಇರ್ತಾರೆ ನಮಗೆ ಅಂತ ಸಿಗ್ತಾರೆ. ಹೌದು, ನಮಗೆ ಅಂತಲೇ ಇರ್ತಾರೆ ನಾವು ಮೋಸ್ಟ್ಲಿ ಅಂಥವ್ರು. ನಿಜವಾಗ್ಲೂ ನೆನ್ನೆವರೆಗೂ ಸಮಾಧಾನನೇ ಇಲ್ಲ. ಎಲ್ಲ ಕೆಲಸ ಮಾಡ್ತಾನೆ ಇದ್ದಾರೆ, ಕಂಪ್ಲೀಟ್ ಆಗ್ತಾನೆ ಇಲ್ಲ. ಇವಾಗ ಏನೋ ಒಂಥರ ಬೆಳಗ್ಗೆ ಇಂದ ಸಮಾಧಾನ ಇಲ್ಲ, ಮುಗ್ದಿದೆ ಅಂತ. ಆದರೂ ಹೂವು ಹಾಕಿಲ್ಲ, ಅದು ಹಾಕಿಲ್ಲ, ಇದು ಹಾಕಿಲ್ಲ, ಬರೀ ಇದೇ ಟೆನ್ಷನಲ್ಲೇ ಏನೋ ಒಂದು ಸಂತೃಪ್ತಿಯಾಗಿ ಪೂಜೆ ಎಲ್ಲ ಮುಗೀತು. ಈಗ ನಾಳೆ ಬೆಳಗ್ಗೆ ಪೂಜೆ ಆಲೋಗಿಸೋದು ಮತ್ತು ಗೋ ಪೂಜೆ ಎಲ್ಲ ಇದೆ. ಅದನ್ನೆಲ್ಲ ಬೆಳಗ್ಗೆ 6 o'clock ನಾವು ಕ್ಯಾಪ್ಚರ್ ಮಾಡ್ತೀವಿ. ಥ್ಯಾಂಕ್ ಯು. ಇಷ್ಟು ಚಿಕ್ಕ ವಯಸ್ಸಿಗೆ ನನ್ನ ತಂಗಿ ಪಾಪ ಎಷ್ಟು ಕಷ್ಟಪಟ್ಟು ಎಷ್ಟು ಜ್ಞಾನ. ಅಂದರೆ ನಿಜವಾಗ್ಲೂ ಕೆಳಗಡೆ ಮನೆ ಕಟ್ಟಿದಾಗ ನಂಗೆ ಅಷ್ಟು ನೆನಪೇ ಇಲ್ಲ. ಈ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಆಲ್ಮೋಸ್ಟು 3 years ಆಯಿತು. ಬಟ್ ಸಖತ್ ಎಫರ್ಟ್ ಹಾಕಿದ್ದೀವಿ. ಇವತ್ತು ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಪೂಜೆ ಕೂತ ಮೇಲೆ. ಬನ್ನಿ, ಥ್ಯಾಂಕ್ ಯು ಹೋಮ್ ಟೂರ್ಗೆ.
ನೋಡಿ ಗಾಯ್ಸ್, ಇದೇ ನಮ್ದು ಎಂಟ್ರೆನ್ಸ್. ಗಣೇಶ ಬಂದು ಹ್ಮ್. ಇಲ್ಲಿ ಬರ್ಬೇಕಿತ್ತು, ಮಿಸ್ ಆಗಿ ಇಲ್ಲಿ ಬರ್ಬೇಕಿತ್ತು ಮಧ್ಯ ಇಲ್ಲಾಂದ್ರೆ ಸೈಲ್ಗೆ. ಟೈಲ್ಸ್ ಅಂಕಲ್ ಇಲ್ಲಿವರೆಗೂ ಬಂದ್ಮೇಲೆ ಹೇಳಿದ್ರು ಗಣೇಶನ್ ಏನಾದ್ರು ಪಿಕ್ಚರ್ ಹಾಕ್ಬೇಕಿತ್ತು ಅಂತ. ಅವಾಗ ಇನ್ನೇನು ಮಾಡಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ತಂದು ಹಾಕಿದ್ದು. ಬಟ್ ನಮ್ಮ ಅಪ್ಪ ಅಂತೂ ಬೈದ್ರು ಒಂದು ವೀಕ್ ಬೈದಿದ್ದಾರೆ ಅಲ್ಲ ಹಾಕಿರೋದಕ್ಕ. ಬಟ್ ಏನಂತಂದ್ರೆ ಬರ್ಬೇಕಾದ್ರೆ ಎಂಟ್ರೆನ್ಸ್ ಅಲ್ಲೂ ಫಸ್ಟ್ ಕಾಣಿಸಿದೆ ಗಣೇಶ, ಹೋಗ್ಬೇಕಾದ್ರೂ ಕಾಣಿಸಿದೆ ಗಣೇಶ. ನಾ ಎಲ್ರು ಹೇಳಿದ್ದು ಬರೀ ಮಧ್ಯ ಹಾಕ್ಬೇಕಿತ್ತು ಅಂತ. ಬಟ್ ಓಕೆ, ಚೆನ್ನಾಗಿ ಕಾಣ್ತಾ ಇದೆ, ಏನು ಅಷ್ಟೊಂದು ಏನೋ ಇಲ್ಲ ಹಾಕಿಲ್ವಲ್ಲ ಅನ್ನೋ ತರ ಇಲ್ಲ. ಅದು ಏನಕ್ಕೆ ಹಾಕ್ಸಿದ್ದೀನಿ ಅಂತಂದ್ರೆ ಇದು ಕಾಂಟ್ರಿಬ್ಯೂಟ್ ಬಂದು ನಮ್ಮ ಅಕ್ಕಂದು. ಅವಳು ಗಣಪತಿ ಪ್ರಿಯ ಅವಳು. ಗಣಪತಿ. ಬಟ್ ಈ ಮನೆ ಸ್ಟಾರ್ಟ್ ಮಾಡ್ಬೇಕು ಅಂತ ಕೈ ಹಾಕಿದ್ದೆ ಅವಳು. ಅವಳಿಗೋಸ್ಕರ ಬ್ಲೆಸ್ಸಿಂಗ್ ಜಾಸ್ತಿ ಅವಳ ಮೇಲೆ ಇರ್ಲಿ ಅಂತ ಗಣೇಶನ ಪಿಕ್ಚರ್ ಹಾಕ್ಸಿದ್ವಿ. ಅದು ಸೆಲೆಕ್ಷನ್ ಬಂದು ಸಿದ್ದು ಮತ್ತೆ ನಂದು. ಸಿದ್ದಣ್ಣ ಏನಂತೀರಾ ನಿಮ್ ಕಾಂಟ್ರಿಬ್ಯೂಷನ್ಗೆ? ಅವ್ನು ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ ಇದೆ. ಮನೆ ಕಟ್ಟಾಗಿಂದ ಸಿಮೆಂಟ್ ಕೆಲಸದಿಂದ ಹಿಡಿದು ಇಟ್ಕೆ ಜೋಡಿಸೋದ್ರಿಂದ ಹಿಡಿದು ಪೇಂಟ್ ಅವ್ರು ಇರ್ಬೋದು, ಟೈಲ್ಸ್ ಇರ್ಬೋದು, ಪ್ರತಿಯೊಂದು ಕೆಲಸನೂ ಇನ್ಕ್ಲೂಡ್ ಆಗಿ ಅವನ ಜೊತೆ ಸೇರಿ ಮಾಡಿದ್ದಾನೆ. ಇವ್ರಿಬ್ರೆ ಎಲ್ಲ ಕೆಲಸನೂ ಕಲ್ತಿದೀವಿ. ಕಲ್ತ್ಬಿಟ್ಟ. ಇವ್ನ್ಗೆ ಅರ್ಧಂಬರ್ಧ ಕೆಲಸ ಅಂತೂ ನಮ್ಮನೆ ಕಟ್ಟಾಗ್ಲಿಂದಾನೆ ಕಲ್ತ್ಕೊಂಡ್ಬಿಟ್ಟ ಅವನು. ಅಲ್ಲಿ ಕಾಣಿಸ್ತಿದೆ ನೋಡಿ ನಮ್ಮನೆ. ಅಲ್ವೇನೆ, ಇಲ್ಲಿಂದಾನೇ ಹೇಳಿದ್ದು, ಇಲ್ಲಿಂದ ನಮ್ಮ ಮನೆ ಕಾಣತ್ತೆ ನೋಡಿ. ಎಲ್ಲಿ? ಅದೇ ಲೈಟ್ ಇಲ್ಲಿ ರೈಟ್ ಕಾಣ್ತಿದೆ, ಅದೇ ನಮ್ಮ ಮನೆ. ಈಗ ಒಂದು ಟ್ರಾಲಿ ತರ ಅಲ್ಲಿಂದ ಇಲ್ಲಿಗೆ ಹಾಕ್ಬಿಟ್ರೆ ಅಲ್ವಾ? ನೋಡಿ ಹಿಂಗೆ ಎದುರುಗಡೆ ನೋಡಿದ್ರೆ ಚಿನ್ನು ಸೋನು ಮನೆ, ಅಲ್ಲಿ ನೋಡಿದ್ರೆ ನಮ್ಮ ಮನೆ. ನೈಸ್. ಊಟ ಗೀಟ ಮಾಡ್ಬಿಟ್ಟು ಆಮೇಲೆ ನಂದೇನು ಅಂತ ಹೇಳೋಣ. ನಂದು ಮನೆ ಹೆಂಗೆ ಇರ್ಲಿ ಏನೇ ಇರ್ಲಿ, ಸ್ನಾನದ ಮನೆ ಮಾತ್ರ ಚೆನ್ನಾಗಿರ್ಬೇಕು. ಅವ್ನು ಮೂರ್ ಅವರ್ ಅವ್ನು ಅಲ್ಲೇ ಇರೋದ್ರಲ್ಲಿ. ಸ್ನಾನ ಅಂತಂದ್ರೆ ನಿಧಾನಕ್ಕೆ ಮೇಲ್ಗಡೆಯಿಂದ ಅವ್ನಿಗೆ ಶವರ್ ಬೇಕೇ ಬೇಕು. ಶವರ್ ಅಂತಾನೆ ಸೆಲೆಕ್ಟ್ ಮಾಡಿ ಮಾಡಿಸ್ಕೊಂಡಿರೋದು. ಮತ್ತೆ ಇಂಡಿಯನ್ ಟಾಯ್ಲೆಟ್ಗೂ ಕೂಡ ಫ್ಲೆಶರ್ ಹಾಕ್ಸ್ಕೊಂಡಿದ್ದಾನೆ, ಫ್ಲೆಶರ್ ಬೇಕು ಅಂತ ಪುಣ್ಯಾತ್ಮ. ಏನ್ ಮಾಡೋಣ, ಜಗ್ಗಲ್ಲಿ ತಾಕೊಳ್ಳೋದು ಕಷ್ಟ ಅಂತ ಅಂದ್ಬಿಟ್ಟು ಗನ್ನು. ಇನ್ನಿವನು ರೂಮ್ ಬೇಡ ಬಿಡು ಇವನ್ಗೆ. ಇವನು ಬಸ್ಲ ಮನೇಲಿ ಅರ್ಧ ದಿನ ಇದ್ಬಿಡ್ತಾನೆ. ಬಸ್ಲ ಮನೆ ದೊಡ್ಡ ಮಾಡಿಸಿಲ್ಲ ಅಂತಂದ್ರೆ ಇನ್ನೊಂದು ರೂಮ್ ಆಗಿರೋದು ಅಷ್ಟು ದೊಡ್ಡದಾಗಿ ಮಾಡಿಸ್ಕೊಂಡವನೆ. ಸ್ಪೇಷಿಯಸ್ ಆಗಿ ಸ್ನಾನ ಮಾಡ್ಬೇಕು ಅಂತ ಅಷ್ಟು ದೊಡ್ಡದು ಬಸ್. ಪ್ರೆಷರ್ ಎಲ್ಲ ಕರೆಕ್ಟಾಗಿ ಇಟ್ಸ್ಕೊಂಡಿದ್ಯಾ ಶವರ್ದು? ಪ್ರೆಷರ್ ಎಲ್ಲ ಗೊತ್ತಲ್ಲ. ಕತ್ರಿ ಊಟ ಮಾಡೋಣ ಹೋಗಿ, ಹೊಟ್ಟೆ ಹಸಿತೈತೆ. ಸೊ ದೇರ್ ಇಸ್ ಎನ್ ಅಪ್ಡೇಟೆಡ್ ಪ್ಲ್ಯಾನ್. ಅದೇನು ಅಂತ ನಾನು ಹೇಳ್ತೀನಿ. ನಾವು ಆ್ಯಕ್ಚುಲಿ ರಾತ್ರಿನೇ ಹೊರಡೋಣ, ಇಲ್ಲಂದರೆ ಬೆಳಗಿನ ಜಾವ ಹೊರಡೋಣ ಅಂದ್ಕೊಂಡ್ವಿ. ನಿಮಗೆ ನಾಳೆ ಕೆಲಸ ಇದೆ, ರಜಾ ಇಲ್ಲ. ಬಟ್ ನೋಡಿದ್ರೆ ನಮ್ಮಮ್ಮ ಬರ್ತೀನಿ ಬೆಳಗ್ಗೆ ಅಂತವ್ರೆ. ಮಂದಾಸ ನೋಡು, ಮಂದಾಸ ಇಬ್ರಿಗೂ ಸೆಲೆಬ್ರೇಷನ್. ಇನ್ನೊಂದೇನು ಗೊತ್ತಾ, ದೊಡ್ಡಮ್ಮ ನಾವು ಚಿಕ್ಕವರಿದ್ದಾಗಿಂದನೂ ಜಾಸ್ತಿ ನನ್ನಲ್ಲಾಗಿರ್ಬೋದು, ಸಿದ್ಧನಾಗಿರ್ಬೋದು, ಮತ್ತೆ ಚಿನ್ನನಾಗಿರ್ಬೋದು, ಇವ್ರನ್ನ ಹೆಂಗೆ ಸಾಕೋರು ನಮ್ಮನ್ನು ಹಂಗೆ ಸಾಕೋರು. ಇವಾಗ ಅದಂತೂ ನಿಜ. ಯಾಕೆಂದ್ರೆ ನಾವು ಚಿಕ್ಕದಿಂದ ನೋಡಿದ್ವಿ. ನಾವು ಬರ್ಡೇ ಅಂದ್ರೆ ಸಾಕು ನೈಟಲ್ಲೇ ಬಂದು ಡ್ರೆಸ್ ಕೊಡಿಸಿ ಕೇಕ್ ಕಟ್ ಮಾಡಿಸಿ ಹೋಗ್ತಿದ್ರು. ಇವತ್ತು ಗ್ರೂಪ್ ಪ್ರವೇಶ ಎಲ್ಲರೂ ಇದಾಗ ದೊಡ್ಡಮ್ಮ ಒಂದು ಮಿಸ್ ಆಗ್ಬಿಟ್ಟಿತ್ತು. ಅದು ಪರ್ಸನಲ್ ಇಶ್ಯೂ. ನೀನ್ ಅತ್ತೆ ಇಲ್ಲ, ನೀನ್ ಅತ್ತೆ ಇಲ್ಲ. ಇಲ್ಲ ಒಂದೊಂದು ಹೇಳ್ತೀನಿ, ಇದೇ ತೋರಿಸಿದಿಂದ ಕೆಳಗಡೆ ಮನೆ ಮಾಡಿದಾಗ ದೊಡ್ಡಮ್ಮ ಇದೇ ತರನೇ ನೈಟ್ ಅಂದ್ರೆ ದೊಡ್ಡಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು, ನೈಟ್ ಶಿಫ್ಟ್ ಇತ್ತು, ಹೊಟ್ಟೋದ್ರು ಬಂದು. ಇವಾಗ ಪರ್ಸನಲ್ ಪ್ರಾಬ್ಲಮ್ ಇಂದ ಬರಕ್ಕಾಗಿಲ್ಲ, ಪೂಜೆಗೆ ಬರಕ್ಕಾಗಲ್ಲ ಅಂತ. ನಾಳೆ ಬೆಳಿಗ್ಗೆ ಬರ್ತಾರಂತ, ಅದಕ್ಕೆ ಖುಷಿ ಆಗ್ತಿದೆ. ಅಯ್ಯೋ ಮಮ್ಮಿ ಇವಾಗ ಹೇಳ್ತಾರೆ ನನಗೆ. ನಂಗೆ ಗೊತ್ತು ಅವ್ರಿಗೆ ತುಂಬಾ ಫೋಮೋ ಫೀಲ್ ಆಗ್ಬಿಟ್ಟಿರ್ತೀವಿ ಇವಾಗ. ಅಯ್ಯೋ ಎಲ್ಲರೂ ಅಲ್ಲವರಲ್ಲ, ನಾನು ಮಾತ್ರ ಇಲ್ಲಿದ್ದೀನಲ್ಲ ಅಂತ. ನಮ್ಮಮ್ಮಗೆ ಆ ಥರ ಇಲ್ಲ. ಆಮೇಲೆ ಬರುತ್ತಂತೆ, ಹೆಂಗಿದ್ರು ಮಮ್ಮಿ ಪೂಜೆಲಿ ಇರಂಗಿಲ್ವಲ್ಲ, ಅದಾದ್ಮೇಲೆ ಬರುತ್ತೆ. ಸೊ ಅದಕ್ಕೆ ನಿಮ್ಮಿ ಹೋಗ್ತಾನೆ ಅಂದರೆ ಅವನ್ನ ಕಳಿಸ್ಬಿಟ್ಟು ನಾನು ಇಲ್ಲಿ ಉಳ್ಕೋಬೇಕಾಗುತ್ತೆ. ಜಸ್ಟ್ ಕಿಡಿಂಗ್. ಸೊ ಇವ್ರ ಸ್ಕೂಲಲ್ಲಿದ್ರು, ನಾನು ಕಾಲೇಜಲ್ಲಿ ಇರಬೇಕಾದ್ರೆ ನಾವು ಫಸ್ಟ್ ಗ್ರೌಂಡ್ ಫ್ಲೋರ್ ಗೃಹ ಪ್ರವೇಶ ಮಾಡಿದ್ವಲ್ಲ, ಅವಾಗ ನಮ್ಮಮ್ಮ ಆ್ಯಕ್ಚುಲಿ ಬರೋಕ್ಕಾಗಲಿಲ್ಲ. ನೈಟ್ ಶಿಫ್ಟಲ್ಲಿ ಸೆಕ್ಯೂರಿಟಿ ಕೆಲಸಕ್ಕೆ ಹೋಗೋರು. ಬೆಳಗಿನ ಜಾವ ಬರೋದು, ರಾತ್ರಿವರೆಗೂ ಇರೋದು, ತಿರ್ಗಾ ರಾತ್ರಿ ಹೋಗಿ ಬಸ್ ಹತ್ಕೊಂಡು ಕೆಲ್ಸಕ್ಕೆ ಹೋಗೋದು. ಹಂಗೆ ಮಾಡೈತೆ. ಅವಾಗಲೂ ಬರೋಕ್ಕೆ ಚಾನ್ಸ್ ಇರಲಿಲ್ಲ. ಇವಾಗಲೂ ಬರೋಕ್ಕಾಗ್ತಾ ಇಲ್ವಲ್ಲ ಅಂತ ನಮ್ಮಮ್ಮ ಫುಲ್ ಗೊಳೋ ಅಂತ ಬೆಳಗ್ಗೆಯಿಂದ. ಬಟ್ ನಾಳೆ ಆದರೆ ನೆನ್ನೆ ನನಗೆ ಪ್ಲಾನ್ ಇಲ್ಲ, ಬರ್ತದೆ ಅಂತ ನನಗೆ ಪ್ಲಾನ್ ಇಟ್ಟಿದ್ದು. ಆಮೇಲೆ ನೆನ್ನೆ ಫೋನ್ ಮಾಡಿದಾಗ ಅವಾಗಲೇ ಹೇಳೋ ಥರ ಆಗ್ಬಿಟ್ಟೈತೆ, ಸೀರಿಯಸ್ ಆಗ್ಬಿಟ್ಟಿದ್ದೀನಿ, ಹೇಳೋಕ್ಕಾಗಲ್ಲ ಅದನ್ನ ಅಂತ. ಆಮೇಲೆ ಏನು ಮಾಡೋಕ್ಕಾಗಲ್ಲ, ಏನು ಮಾಡಿದೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ನೆನ್ನೆವರೆಗೂ ಇವಳು ನಂಗೆ ಒಂದು ಫೋನ್ ಮಾಡಿಲ್ಲ ಗೈಸ್, ಒಂದೇ ಒಂದು ಫೋನ್, ಅಕ್ಕ ಬರ್ತೀಯಾ ಏನು ಕತೆ. ನಿಜವಾಗ್ಲೂ ಕಾನ್ಫಿಡೆಂಟ್ ಯಾಕೆ ಬಂದೇ ಬರ್ತಾರೆ. ನಾನು ಬರಲೇಬಾರ್ದಾಗಿತ್ತು. ಈ ವಿಡಿಯೋ ಎಲ್ಲ ನಾನು ಅವಳಿಗೆ ಕಳ್ಸೋದೇ ಇಲ್ಲ, ಈ ಫೋಟೋ ಎಲ್ಲ ನಾನು ಅವಳಿಗೆ ಕಳ್ಸೋದೇ ಇಲ್ಲ. ಅವಳು ಕಳಿಸ್ಲಿಲ್ಲ ಅಂದ್ರೆ ಬಿಡೋಕ್ಕಾಗಲ್ಲ, ಯೂಟ್ಯೂಬಲ್ಲಿ ನಾನೇ ನೋಡ್ಕೊಂತೀನಿ. ಸೊ ಇವಾಗ ಹೋಗಿ ಊಟ ಮಾಡೋಣ. ನಿಮ್ಮ ಜೊತೆ ಏನು ಪ್ಲಾನ್ ಮುಂದಕ್ಕೆ ಅಂತ ಡಿಸ್ಕಸ್ ಮಾಡೋಣ. ನಮ್ಮ ಚಿಕ್ಕಾಂಟಿ ನಾವು ಈ ಮಿಸ್ಟಿಂದ ಹೋಮ, ಅವರು ಬೇರೆ ಕಡೆ ಫಂಕ್ಷನ್ಗೆ ಹೋಗಿದ್ದಾರೆ. ಅವ್ರ ಪಾಪ ಸಂಜೆವರೆಗೂ ಇದ್ದು ಎಲ್ಲಾನು ಮಾಡಿ ನಾವು ಬರೋ ಟೈಮ್ಗೆ ಹೊರಟೋಗ್ಬೇಕು. ಕರೆಕ್ಟಾಗಿ ಹೋಮ ಕೂತ್ಕೋಬೇಕು ನಾವು, ಎಲ್ಲ ಮುಗಿಸಿ ನಮ್ಗೆ ಹೆಲ್ಪ್ ಮಾಡಿ.
ಮಿಸ್ಸಿಂಗ್ ಮಿಸ್ಸಿಂಗ್. ಸೊ ನೋಡೋಣ, ಹೋಪ್ಫುಲಿ ನಮ್ಮ ಲತಾಕ ಬರ್ತಾರೆ ಅಂದ್ಕೊಂಡಿದ್ದೀನಿ, ಇಲ್ಲಾಂದರೆ ನಾಳೆನೇ ನೋಡೋಕೆ ಸಿಗುತ್ತೆ. ಲೆಟ್ಸ್ ಗೋ.